afternoon, everyone. Welcome to in English class. Okay, Makle. Today we are discussing about summer season and summertime. Summertime. ಬೇಸಿಗೆಯ ಕಾಲ. First I will read the textbook. If you have a textbook, please open your textbook. Observe carefully. When I read the textbook, you put your fingers on your textbook. Okay? I will read the textbook, children. Observe carefully. Summertime. Amit. Rupali. Where are you? Rupali. I am sitting here in the shade of this tree. Amit. Will you play badminton with me? Rupali. Oh, Amit, it's very hot today. It's summer time. We should not play in the sun for long. Amit. Why is it so hot in summer? Rupali. It's hot in summer because the sun shines brightly in this season. Amit. But I sweat all the time in this season. Rupali. Yes, we sweat in summer season because it is too hot. We must drink a lot of water to keep cool. Come and have some coconut water. Amit. Thanks. How can we keep cool? Rupali. We should wear light cotton cloths. We should play indoor in the daytime. We can go swimming to get relief from the heat of the water. We should eat a lot of fruits. Amit. I can eat ripe mangoes and juicy watermelon. Wow, what a fun! Rupali. Yes, it is real fun. Do you know that days are long, summer? So we have more of playtime in this season. Amit. Wow, great! No school, no homework. I love summer. Rupali. I like summer too. We can play badminton after the sun sets. Amit. You are right, Rupali. Come, let's play Ludo now. Okay, children, I will explain the lesson. Summertime. Summertime. Amit. ಅಮಿತ್ ಅನ್ನೋ ಹುಡುಗ ಮಾತಾಡ್ತಾ ಇದ್ದಾನೆ. ಅಮಿತ್ ಅನ್ನೋ ಹುಡುಗ said that to ರೂಪಾಲಿ. ರೂಪಾಲಿಗೆ ಹೇಳ್ತಾನೆ. ಅಮಿತ್ said that, ರೂಪಾಲಿ, where are you? ರೂಪಾಲಿ, where are you? ನೀನು ಎಲ್ಲಿದ್ದೀಯಾ? ರೂಪಾಲಿ ರಿಪ್ಲೈಡ್ ಟು ಅಮಿತ್. ಅಮಿತ್ಗೆ ರೂಪಾಲಿ ರಿಪ್ಲೈ ಮಾಡ್ತಾಳೆ, ಐ ಆಮ್ ಸಿಟ್ಟಿಂಗ್ ಹಿಯರ್ ಇನ್ ದ ಶೇಡ್ ಆಫ್ ದಿಸ್ ಟ್ರೀ. ನಾನು ಇಲ್ಲೇ ಕೂತಿದ್ದೀನಿ, ಅಲ್ಲಿ ಕಾಣಿಸ್ತಾ ಇರುವಂತಹ ಮರದ ಕೆಳಗಡೆ ರೂಪಾಲಿ ಕೂತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಶೇಡ್ ಆಫ್ ದಿಸ್ ಟ್ರೀ ಅಂದರೆ ಮರದ ನೆರಳಿನಲ್ಲಿ ನಾನು ಕುಳಿತಿದ್ದೇನೆ ಅಂತ ರೂಪಾಲಿ ರಿಪ್ಲೈ ಟು ಅಮಿತ್. ಅಮಿತ್ಗೆ ರಿಪ್ಲೈ ಮಾಡ್ತಾಳೆ. ಅಮಿತ್. ವಿಲ್ ಯು ಪ್ಲೇ ಬ್ಯಾಡ್ಮಿಂಟನ್ ವಿತ್ ಮೀ? ಅಮಿತ್ ಕೇಳ್ತಾ ಇದ್ದಾನೆ, ವಿಲ್ ಯು ಪ್ಲೇ ಬ್ಯಾಡ್ಮಿಂಟನ್ ವಿತ್ ಮೀ? ನನ್ನ ಜೊತೆ ನೀನು ಬ್ಯಾಡ್ಮಿಂಟನ್ ಆಟ ಆಡ್ಲಿಕ್ಕೆ ಬರ್ತೀಯಾ? ನೋಡಿದ್ರಲ್ಲ ಮಕ್ಕಳೇ, ಶಟ್ಲ್ ಕಾಕು, ಬ್ಯಾಡ್ಮಿಂಟನ್ನು, ಈ ಆಟನ ನನ್ನ ಜೊತೆ ಆಡ್ಲಿಕ್ಕೆ ಬರ್ತೀಯಾ ಅಂತ ಅಮಿತ್ ರೂಪಾಲಿಗೆ ಕೇಳ್ತಾ ಇದ್ದಾನೆ. ರೂಪಾಲಿ. ಹೋ ಅಮಿತ್, ಇಟ್ಸ್ ವೆರಿ ಹಾಟ್ ಟುಡೇ. ಅಮಿತ್, ಇವತ್ತು ತುಂಬ ಹಾಟ್ ಆಗಿದೆ, ಅಂದರೆ ತುಂಬ ಬಿಸಿಯಾಗಿದೆ. ಇಟ್ಸ್ ಸಮ್ಮರ್ ಟೈಮ್. ಇದು ಬೇಸಿಗೆಯ ಕಾಲ. ಸಮ್ಮರ್ ಟೈಮ್ ಅಂದರೆ ಬೇಸಿಗೆಯ ಕಾಲ. ವಿ ಶುಡ್ ನಾಟ್ ಪ್ಲೇ ಇನ್ ದ ಸನ್ ಫಾರ್ ಲಾಂಗ್. ನಾವು ಸೂರ್ಯನ ಶಾಖದಲ್ಲಿ, ಸೂರ್ಯನ ಕೆಳಗಡೆ ಅಂದರೆ ಸೂರ್ಯ ಬಿಸಿಲಿನ ತಾಪ ಹೆಚ್ಚಾದಾಗ ನಾವು ತುಂಬ ಹೊತ್ತು ಹೊರಗಡೆ ಆಟ ಆಡಲಿಕ್ಕಾಗಲ್ಲ ಅಂತ
Rupali said to Amit. Amit replied to Rupali, why is it is so hot in summer? ಯಾಕೆ ಸಮ್ಮರ್ ಟೈಮಲ್ಲಿ ತುಂಬ ಹಾಟ್ ಆಗಿರುತ್ತೆ, ಬಿಸಿಯಾಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ರೂಪಾಲಿ ರಿಪ್ಲೈ ಟು ಅಮಿತ್. ರೂಪಾಲಿ ಹೇಳ್ತಾ ಇದ್ದಾಳೆ, ಇಟ್ ಈಸ್ ಹಾಟ್ ಇನ್ ಸಮ್ಮರ್. ಇದು ಬೇಸಿಗೆ ಕಾಲ, ಹಾಗಾಗಿ ಬೇಸಿಗೆಯಲ್ಲಿ ತುಂಬ ಶಾಖ, ಬಿಸಿಲು ತುಂಬ ಹೆಚ್ಚು. ಯಾಕೆಂದರೆ ಬಿಕಾಸ್ ದ ಸನ್ ಶೈನ್ಸ್ ಬ್ರೈಟ್ಲಿ ಇನ್ ದಿಸ್ ಸೀಸನ್. ಯಾವಾಗ ಸಮ್ಮರ್ ಟೈಮ್ ಬರುತ್ತೋ ಆಗ ಸನ್ ಶೈನ್ಸ್ ಅಂದರೆ ಸೂರ್ಯನ ಕಿರಣಗಳು ತುಂಬ ಬ್ರೈಟಾಗಿ ಹೊಳಿತಾ ಇರುತ್ತೆ. ಅಂದರೆ ಆಗ ಸೂರ್ಯನ ಕಿರಣಗಳು ಹೆಚ್ಚು ತೀಕ್ಷ್ಣವಾದಂತಹ ಒಂದು ಬೆಳಕನ್ನು, ಶಾಖವನ್ನು ಹೊರಪಡಿಸುತ್ತೆ. ಹಾಗಾಗಿ ಸನ್ ಶೈನ್ಸ್ ಬ್ರೈಟ್ಲಿ, ಆ ಸನ್ ಶೈನ್ಸು ತುಂಬ ಬ್ರೈಟಾಗಿದೆ. ಹಾಗಾಗಿ ಈ ಸೀಸನಲ್ಲಿ ಅಂದರೆ ಸಮ್ಮರ್ ಸೀಸನಲ್ಲಿ ತುಂಬ ಹಾಟ್ ಆಗಿರುತ್ತೆ ಅಂತ ರೂಪಾಲಿ ಅಮಿತ್ಗೆ ಹೇಳಿದ್ಲು. ಅಮಿತ್ ಹೇಳ್ತಾ ಇದ್ದಾನೆ, ಅಮಿತ್ ಸೆಡ್ ದಟ್ ಬಟ್ ಐ ಸ್ವೆಟ್ ಆಲ್ ದ ಟೈಮ್ ಇನ್ ದಿಸ್ ಸೀಸನ್. ಆದರೆ ಈ ಕಾಲದಲ್ಲಿ ನಾನು ಬೆಳಗ್ಗೆನೂ ಸ್ವೆಟ್ ಆಗಿರ್ತೀನಿ. ಸ್ವೆಟ್ ಅಂದರೆ ಬೇವ್ರೋದು. ಬೆಳಗ್ಗೆನೂ ಸ್ವೆಟ್ ಆಗಿರ್ತೇನೆ, ರಾತ್ರಿನೂ ಸ್ವೆಟ್ ಆಗಿರ್ತಾನೆ. ಬಟ್ ಐ ಸ್ವೆಟ್ ಆಲ್ ದ ಟೈಮ್ ಇನ್ ದಿಸ್ ಸೀಸನ್. ನಾನು ಈ ಸಮ್ಮರ್ ಸೀಸನಲ್ಲಿ ನಾನು ಎಲ್ಲ ಟೈಮಲ್ಲೂ ನಾನು ಬೆವರ್ತಾನೇ ಇರ್ತೀನಿ ಅಂತ ಅಮಿತ್ ಹೇಳ್ತಾ ಇದ್ದಾನೆ. ರೂಪಾಲಿ ರಿಪ್ಲೈ ಟು ಅಮಿತ್. ರೂಪಾಲಿ ಅಮಿತ್ಗೆ ರಿಪ್ಲೈ ಮಾಡ್ತಾಳೆ. ಏನಂತ ಹೇಳ್ತಾಳೆ ಅಂದರೆ, ಎಸ್ ವಿ ಸ್ವೆಟ್ ಇನ್ ಸಮ್ಮರ್ ಸೀಸನ್. ಸಮ್ಮರ್ ಸೀಸನಲ್ಲಿ ನಾವು ಸ್ವೆಟ್ ಆಗ್ತಾನೆ ಇರ್ತೀವಿ, ಅಂದರೆ ಬೆವರ್ತಾನೆ ಇರ್ತೇವೆ. ಯಾಕೆಂದರೆ ಇಟ್ ಈಸ್ ಟೂ ಹಾಟ್. ಏಕೆಂದರೆ ತುಂಬ ಶಾಖವಾಗಿದೆ, ತುಂಬ ಬಿಸಿಲಿನಿಂದ ಕೂಡಿರುತ್ತೆ. ಹಾಗಾಗಿ ಈ ಸೀಸನಲ್ಲಿ ನಾವು ಸ್ವೆಟ್ ಆಗ್ತಾ ಇರ್ತೀವಿ, ಅಂದರೆ ಬೆವರ್ತಾ ಇರ್ತೇವೆ. ವಿ ಮಸ್ಟ್ ಡ್ರಿಂಕ್ ಎ ಲಾಟ್ ಆಫ್ ವಾಟರ್ ಟು ಕೀಪ್ ಕೂಲ್. ನಾವು ತಣ್ಣಗಿರಬೇಕು, ತಂಪಾಗಿರಬೇಕು ಅಂತಂದರೆ ನಾವು ಹೆಚ್ಚಾಗಿ ವಾಟರನ್ನು ಕುಡಿಬೇಕು, ನೀರನ್ನು ಕುಡಿತಾನೇ ಇರಬೇಕು. ವಿ ಮಸ್ಟ್ ಡ್ರಿಂಕ್ ಎ ಲಾಟ್ ಆಫ್ ವಾಟರ್ ಟು ಕೀಪ್ ಕೂಲ್. ನಾವು ತಣ್ಣಗಿರಬೇಕು, ಕೂಲಾಗಿರಬೇಕು ಅಂತಂದರೆ ನಾವು ಈ ಸಮ್ಮರ್ ಸೀಸನಲ್ಲಿ ಹೆಚ್ಚಾಗಿ ನೀರನ್ನು ಕುಡಿಲೇಬೇಕು ಅಂತ ಹೇಳ್ತಾ ಇದ್ದಾಳೆ ರೂಪಾಲಿ. ಕಮ್ ಆ್ಯಂಡ್ ಹ್ಯಾವ್ ಸಮ್ ಕೊಕೊನಟ್ ವಾಟರ್. ಬಾ, ಹಾಗಾದರೆ ನಾವು ಈ ಸಮಯದಲ್ಲಿ ಕೊಕೊನಟ್ ವಾಟರ್ ಅಂದರೆ ಎಳನೀರನ್ನು ಕುಡಿಯೋಣ. ಎಳ್ನೀರು ನೋಡಿದ್ರಲ್ವ ಮಕ್ಕಳೇ, ಆ ಎಳ್ನೀರನ್ನು ಕುಡಿಯೋಣ ಬಾ ಅಂತ ಹೇಳಿ ರೂಪಾಲಿ ಅಮಿತನ್ನು ಕರೆದ್ಲು. ಅಮಿತ್, ಥ್ಯಾಂಕ್ಸ್, ಹೌ ಕ್ಯಾನ್ ವಿ ಕೀಪ್ ಕೂಲ್. ಥ್ಯಾಂಕ್ಸ್, ತುಂಬ ನೀನು ಈ ರೀತಿ ಹೇಳಿದ್ದಕ್ಕೆ ಮತ್ತು ಕೊಕೊನಟ್ ವಾಟರನ್ನು ನನಗೆ ಕುಡಿಸೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾನೆ. ಹೌ ಕ್ಯಾನ್ ವಿ ಕೀಪ್ ಕೂಲ್. ನಾವು ಹೇಗೆ ಕೂಲಾಗಿರೋದು ಅಂತ ಮತ್ತೆ ಕೇಳ್ತಾ ಇದ್ದಾನೆ ಅಮಿತ್. ರೂಪಾಲಿ ರಿಪ್ಲೈ ಟು ಅಮಿತ್. ರೂಪಾಲಿ ರಿಪ್ಲೈ ಮಾಡ್ತಾಳೆ, ವಿ ಶುಡ್ ವೇರ್ ಲೈಟ್ ಕಾಟನ್ ಕ್ಲಾತ್ಸ್. ನಾವು ಈ ಸಮಯದಲ್ಲಿ ತುಂಬ ತೆಳುವಾಗಿರುವಂತಹ ಕಾಟನ್ ಕ್ಲಾತ್ಸ್ ಅಂತಂದರೆ ಹತ್ತಿ ಬಟ್ಟೆಗಳನ್ನು ನಾವು ಈ ಸಮಯದಲ್ಲಿ ಹಾಕ್ಕೊಳ್ಬೇಕು. ವಿ ಶುಡ್ ನಾಟ್ ಪ್ಲೇ ಇಂಡೋರ್ಸ್. ವಿ ಶುಡ್ ಪ್ಲೇ ಇಂಡೋರ್ಸ್ ಇನ್ ದ ಡೇ ಟೈಮ್. ನಾವು ಡೇ ಟೈಮ್ ಅಂದರೆ ಬೆಳಗಿನ ಸಮಯದಲ್ಲಿ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಡೇ ಟೈಮ್ ಅಂತ ಕರಿತೀವಿ. ಆ ಡೇ ಟೈಮಲ್ಲಿ ನಾವು ಯಾವಾಗಲೂ ಸಮ್ಮರ್ ಸೀಸನಲ್ಲಿ ವಿ ಶುಡ್ ಪ್ಲೇ ಇಂಡೋರ್ಸ್ ಇನ್ ದ ಡೇ ಟೈಮ್. ಬೆಳಗಿನ ಸಮಯದಲ್ಲಿ ನಾವು ಇಂಡೋರ್ಸ್ ಗೇಮ್ ಅಂದರೆ ಒಳಗೆ ಮನೆ ಒಳಗಡೆ ಕೂತ್ಕೊಂಡು ಆಟ ಆಡುವಂತಹ ಆಟಗಳನ್ನು ಮಾತ್ರ ಆಡಬೇಕು. ಅದು ಬಿಟ್ಬಿಟ್ಟು ಔಟ್ಡೋರ್ ಗೇಮ್ಸ್ ಅಂತಂದರೆ ಹೊರಗಡೆ ಆಡುವಂಥ ಆಟಗಳನ್ನ ಆಡಬಾರ್ದು. ಆಗ ನಾವು ತಂಪಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ವಿ ಶುಡ್ ಪ್ಲೇ ಇಂಡೋರ್ಸ್ ಇನ್ ದ ಡೇ ಟೈಮ್. ಬೆಳಗಿನ ಸಮಯದಲ್ಲಿ ನಾವು ಮನೆ ಒಳಗಡೆ ಕೂತ್ಕೊಂಡು ಆಟ ಆಡಬೇಕು. ವಿ ಕ್ಯಾನ್ ಗೋ ಸ್ವಿಮ್ಮಿಂಗ್ ರಿಲೀಫ್ ಫ್ರಮ್ ದ ಹೀಟ್ ಆಫ್ ದ ಸನ್. ನಾವು ಸ್ವಿಮ್ ಮಾಡಲಿಕ್ಕೆ ಹೋಗ್ಬೋದು. ಯಾಕೆಂತಂದರೆ ಸ್ವಿಮ್ ಮಾಡಿದಾಗ ಅಂದರೆ ನೀರಲ್ಲಿ ಈಜಿದಾಗ ನಮಗೆ ಸ್ವಲ್ಪ ತಣ್ಣಗಾಗುತ್ತೆ ಬಾಡಿ. ಹಾಗಾಗಿ ವಿ ಕ್ಯಾನ್ ಗೋ ಸ್ವಿಮ್ಮಿಂಗ್ ಟು ಗೆಟ್ ರಿಲೀಫ್ ಫ್ರಮ್ ದ ಹೀಟ್ ಆಫ್ ದ ಸನ್. ನಾವು ಸ್ವಲ್ಪ ರಿಲೀಫಾಗಿ ಇರಬೇಕು ಅಂತಂದರೆ ನಾವು ಹೋಗಿ ಸ್ವಿಮ್ ಮಾಡ್ಕೊಂಡು ಬರಬಹುದು. ಸ್ವಿಮ್ ಮಾಡಿದಾಗ ನಮಗೆ ಬಾಡಿ ತಣ್ಣಗಾಗುತ್ತೆ. ಆ್ಯಂಡ್ ವಿ ಶುಡ್ ಈಟ್ ಎ ಲಾಟ್ ಆಫ್ ಫ್ರೂಟ್ಸ್.
ಹಾಗೆಯೇ ನಾವು ಸಮ್ಮರ್ ಸೀಸನಲ್ಲಿ ಹೆಚ್ಚಾಗಿ ಹಣ್ಣುಗಳನ್ನು ತಿನ್ನಬೇಕು ಅಂತ ಹೇಳ್ತಾ ಇದ್ದಾಳೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಹೌ ಕ್ಯಾನ್ ವಿ ಕೀಪ್ ಕೂಲ್? ನಾವು ಹೇಗೆ ಕೂಲ್ ಆಗಿರೋದು ಅಂತ ಅಮಿತ್ ಕೇಳ್ದ. ಅದಕ್ಕೆ ರೂಪಾಲಿ ಹೇಳ್ತಾ ಇದ್ದಾಳೆ, ವಿ ಶುಡ್ ವೇರ್ ಲೈಟ್ ಕಾಟನ್ ಕ್ಲಾತ್ಸ್. ನಾವು ತುಂಬ ಲೈಟ್ ಆಗಿರೋಂತಹ ಅಂದರೆ ಡಾರ್ಕ್ ಕಲರ್ ಇಲ್ಲದೆ ಲೈಟ್ ಕಲರ್ ಆಗಿರುವಂತಹ ಕಾಟನ್ ಕ್ಲಾತ್ಸನ್ನು ಹಾಕೋಬೇಕು. ಮತ್ತು ವಿ ಶುಡ್ ಇಂಡೋರ್ಸ್ ಗೇಮ್ ಇನ್ ದ ಡೇ ಟೈಮ್. ಅಂದರೆ ಬೆಳಗಿನ ಸಮಯದಲ್ಲಿ ಡೇ ಟೈಮಲ್ಲಿ ನಾವು ಹೊರಗಡೆ ಆಟಾಡದೆ ಒಳಗಡೆ ಕೂತ್ಕೊಂಡು ಆಟಾಡಬೇಕು. ಆ್ಯಂಡ್ ವಿ ಕ್ಯಾನ್ ಗೋ ಸ್ವಿಮ್ಮಿಂಗ್ ರಿಲೀಫ್ ಫ್ರಮ್ ದ ಹೀಟ್ ಆಫ್ ದ ಸನ್. ಹಾಗೆಯೇ ನಾವೇನಾದರೂ ತುಂಬ ನಮ್ಗೆ ಸೆಕೆ ಆಗ್ತಾಯಿದೆ ಅಂದರೆ ನಾವು ನೀರಲ್ಲಿ ರಿಲೀಫ್ ಮಾಡ್ಕೊಳ್ಳಿಕ್ಕೆ ನೀರಲ್ಲಿ ಈಜಬಹುದು. ಆ್ಯಂಡ್ ವಿ ಶುಡ್ ಈಟ್ ಎ ಲಾಟ್ ಆಫ್ ಫ್ರೂಟ್ಸ್. ಹಾಗೆಯೇ ನಾವು ಲಾಟ್ ಆಫ್ ಫ್ರೂಟ್ಸ್ ಅಂತಂದರೆ ಮಕ್ಕಳೇ ಹೆಚ್ಚಾಗಿ ಹಣ್ಣುಗಳನ್ನು ಸಮ್ಮರ್ ಸೀಸನಲ್ಲಿ ತಿನ್ನಬೇಕು. ಆಗ ಇವೆಲ್ಲವನ್ನು ಮಾಡಿದಾಗ ಮಾತ್ರ ನಾವು ಕೂಲಾಗಿರಲಿಕ್ಕೆ ಸಾಧ್ಯ ಅಂತ ಹೇಳಿ ರೂಪಾಲಿ ಅಮಿತ್ಗೆ ಹೇಳಿದ್ಲು. ಅಮಿತ್ ಹೇಳ್ತಾ ಇದ್ದಾನೆ, ಅಮಿತ್ ಸೆಡ್ ದಟ್ ಐ ಕ್ಯಾನ್ ಈಟ್ ರೈಪ್ ಮ್ಯಾಂಗೋಸ್ ಆ್ಯಂಡ್ ಜ್ಯೂಸಿ ವಾಟರ್ ಮೆಲಾನ್ಸ್. ವಾಟ್ ಫನ್! ನಾನೀಗ ತುಂಬ ರೈಪ್ ಮ್ಯಾಂಗೋಸ್ ಅಂದರೆ ಹಣ್ಣಾಗಿರುವಂತಹ ಮಾವಿನ ಹಣ್ಣು ಮತ್ತು ಜ್ಯೂಸಿ ವಾಟರ್ ಮೆಲಾನ್ ಅಂತಂದರೆ ತುಂಬ ರಸವತ್ತಾಗಿರುವಂತಹ ಕಲ್ಲಂಗಡಿ ಹಣ್ಣನ್ನು ತಿನ್ನಬಹುದಾ ಅಂತ ಹೇಳ್ದ. ಅದಕ್ಕೆ ವಾಟ್ ಎ ಫನ್! ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾ ಇದ್ದಾನೆ ರೂಪಾಲಿ ರಿಪ್ಲೈ ಟು ಅಮಿತ್. ರೂಪಾಲಿ ರಿಪ್ಲೈ ಮಾಡ್ತಾಳೆ, ಎಸ್ ಇಟ್ ಈಸ್ ರಿಯಲ್ ಫನ್. ಹೌದು, ಇದು ನಿಜವಾದ ಸಂತೋಷ ಅಂತ ಹೇಳ್ತಾ ಇದ್ದಾಳೆ. ಡೂ ಯು ನೌ ದ ಡೇಸ್ ಆರ್ ಲಾಂಗ್ ಸಮ್ಮರ್? ನಿನಗೆ ಗೊತ್ತಾ ಈ ಸಮ್ಮರ್ ಸೀಸನು ತುಂಬ ಲಾಂಗ್ ಆಗಿರುತ್ತೆ. ಲಾಂಗ್ ಇನ್ ಸಮ್ಮರ್, ತುಂಬ ಕಾಲ ಮಕ್ಕಳೇ. ಅದಕ್ಕೆ ಅಲ್ವಾ ನೀವು ಸಮ್ಮರ್ ಸೀಸನಲ್ಲಿ ನಿಮಗೆ ಪರೀಕ್ಷೆ ಆಗದ ತಕ್ಷಣ ನಿಮ್ಗೆ ಏನು ಮಾಡ್ತಾರೆ, ರಜಾ ಕೊಡ್ತಾರೆ. ಆವಾಗ ಸಮ್ಮರ್ ಸೀಸನ್ ಇರುತ್ತೆ. ಗಮನಿಸಿದ್ದೀರಾ ಮಕ್ಕಳೇ? ಏಪ್ರಿಲಲ್ಲಿ ನಿಮಗೆ ರಜಾ ಕೊಟ್ಟರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ನಿಮಗೆ ರಜಾ ಇರುತ್ತೆ. ಆವಾಗ ಸಮ್ಮರ್ ಸೀಸನ್ ಇರುತ್ತೆ. ಮಾರ್ಚ್, ಏಪ್ರಿಲ್, ಮೇ. ಆವಾಗ ಅಮಿತ್, I can get ripe mangoes and juicy watermelon. Wow, what fun! ನಾವು ಹಣ್ಣಾಗಿರುವಂತಹ ಮಾವಿನ ಹಣ್ಣು ಮತ್ತು ಜ್ಯೂಸಿ ವಾಟರ್ಮೆಲನ್ನ ತಿನ್ನಬಹುದಾ? ಆ್ಯಂಡ್ ವಾಟ್ ಎ ಫನ್! ಅಯ್ಯೋ, ಎಷ್ಟು ಚೆನ್ನಾಗಿದೆ, ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ರೂಪಾಲಿ. ಎಸ್ ಇಟ್ ಈಸ್ ರಿಯಲ್ ಫನ್. ಹೌದು, ಇದು ನಿಜವಾದ ಸಂತೋಷ. ಡು ಯು ನೌ ದ ಡೇಸ್ ಆರ್ ಲಾಂಗ್ ಇನ್ ಸಮ್ಮರ್? ನಿನಗೆ ಗೊತ್ತಾ ಸಮ್ಮರು ತುಂಬ ಲಾಂಗ್ ಆಗಿರುತ್ತೆ. ಯಾಕೆಂದರೆ ಮಾರ್ಚ್, ಏಪ್ರಿಲ್, ಮೇ ಈ ಟೈಮಲ್ಲೆಲ್ಲ ಮಕ್ಕಳೇ ಸಮ್ಮರ್ ಸೀಸನ್ನು. ಈ ಸೀಸನಲ್ಲಿ ನಿಮಗೆ ರಜಾ ಕೊಡ್ತಾರೆ ಅಲ್ವಾ? ಆಗ ನೀವು ಮನೇಲೇ ಸಮ್ಮರ್ ಸೀಸನನ್ನು ಎಂಜಾಯ್ ಮಾಡಬಹುದು. ಸೊ ವಿ ಹ್ಯಾವ್ ಮೋರ್ ಆಫ್ ಪ್ಲೇ ಟೈಮ್ ಇನ್ ದ ಸೀಸನ್. ಹಾಗಾದರೆ ಸಮ್ಮರ್ ಸೀಸನಲ್ಲಿ ನಿಮಗೆ ರಜಾ ಕೊಡೋದ್ರಿಂದ ನೀವು ಮನೇಲೇ ಹೆಚ್ಚಾಗಿ ಆಟ ಆಡ್ಬೋದು. ಸೊ ವಿ ಹ್ಯಾವ್ ಮೋರ್ ಆಫ್ ಪ್ಲೇ ಟೈಮ್ ಇನ್ ದ ಸೀಸನ್. ಅಮಿತ್, ಗ್ರೇಟ್! ಎಷ್ಟು ಚೆನ್ನಾಗಿದೆ. ನೋ ಸ್ಕೂಲ್, ಯಾಕಂದರೆ ಸಮ್ಮರ್ ಸೀಸನಲ್ಲಿ ಸ್ಕೂಲ್ ಇರಲ್ಲ. ಆ್ಯಂಡ್ ನೋ ಹೋಮ್ವರ್ಕ್, ಯಾವುದೇ ಮನೆ ಕೆಲಸನೂ ಇರಲ್ಲ. ಐ ಲವ್ ಸಮ್ಮರ್. ಹಾಗಾಗಿ ಎಲ್ಲ ಮಕ್ಳಿಗೂ ಅಷ್ಟೇ ಅಲ್ವಾ ಮಕ್ಕಳೇ, ಸಮ್ಮರ್ ಸೀಸನ್ ಅಂತಂದರೆ ತುಂಬ ಇಷ್ಟ. ಯಾಕಂದರೆ ಸಮ್ಮರ್ ಸೀಸನಲ್ಲಿ ದೇರ್ ಇಸ್ ನೋ ಸ್ಕೂಲ್ ಆ್ಯಂಡ್ ದೇರ್ ಇಸ್ ನೋ ಹೋಮ್ವರ್ಕ್. ದಟ್ಸ್ ವೈ ಆಲ್ ಚಿಲ್ಡ್ರನ್ ಲವ್ ಸಮ್ಮರ್ ಸೀಸನ್. ಯು ಆಲ್ಸೋ ಲವ್ ದಟ್? ರೂಪಾಲಿ, ಐ ಲೈಕ್ ಸಮ್ಮರ್ ಟೂ. ನನಗೂ ಇಷ್ಟ, ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾಳೆ. ವಿ ಕ್ಯಾನ್ ಪ್ಲೇ ಬ್ಯಾಡ್ಮಿಂಟನ್ ಆಫ್ಟರ್ ದ ಸನ್ಸೆಟ್. ಹಾಗಾದರೆ ಈ ಡೇ ಟೈಮಲ್ಲಿ ಆಟ ಆಡೋದು ಬೇಡ, ಆದರೆ ಸನ್ಸೆಟ್ ಆದಮೇಲೆ ಅಂದರೆ ಸೂರ್ಯ ಮುಳುಗಿದಾಗ ಏನಾಗುತ್ತೆ, ತಂಪಾಗಿರುತ್ತೆ. ಅಂದರೆ ಸಾಯಂಕಾಲ ಈವ್ನಿಂಗ್ ಟೈಮ್, ಆಫ್ಟರ್ ಸನ್ಸೆಟ್ ಅಂದರೆ ಸೂರ್ಯ ಮುಳುಗಿದ ನಂತರ ಈವ್ನಿಂಗ್ ಟೈಮ್, ಸಂಜೆ ಟೈಮಲ್ಲಿ ನಾವು ಬ್ಯಾಡ್ಮಿಂಟನ್ ಆಟ ಆಡೋಣವಾ ಅಂತ ಹೇಳ್ತಾಳೆ. ಅಮಿತ್, ಯು ಆರ್ ರೈಟ್. ಎಸ್, ಸರಿಯಾಗಿ ಹೇಳ್ತಾ ಇದೆಯಾ ರೂಪಾಲಿ. ಕಮ್ ಲೆಟ್ಸ್ ಪ್ಲೇ ಲೂಡೋ ನಾವು. ಹಾಗಾದರೆ ಈಗ ನಾವು ಬ್ಯಾಡ್ಮಿಂಟನ್ ಆಡೋದು ಬೇಡ, ಈಗ ಡೇ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ. ಹಾಗಾಗಿ ನಾವು ಒಳಗಡೆ ಇಂಡೋರ್ ಗೇಮ್ ಆಡೋಣ. ಇಂಡೋರ್ ಗೇಮ್ ಅಂದರೆ ಲೂಡೋ.
ಚೌಕಾಬಾರ ಅಂತ ಹೇಳ್ತಿರಲ್ವ, ಅದನ್ನು ಲೂಡೋ ಅಂತ ಹೇಳ್ತಾರೆ. ಕಮ್ ಲೆಟ್ಸ್ ಪ್ಲೇ ಲೂಡೋ ನಾವು, ಹಾಗಾದರೆ ಬಾ ನಾನು ಈಗ ಲೂಡೋ ಗೇಮ್ ಆಡೋಣ ಅಂತ ಹೇಳ್ತಾ ಇದ್ದಾನೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? I hope you understood the lesson summertime. Okay, I will read once again the lesson 6 summertime. Observe carefully. Amit, Rupali, where are you? Rupali, I am sitting here in the shade of this tree. Amit, will you play badminton with me? Rupali, oh Amit, it's very hot today. It's summer time. We should not play in the sun for long. Amit, why is it so hot in summer? Rupali, it's hot in summer because the sun shines brightly in this season. Amit, but I sweat all the time in this season. Rupali, yes, we sweat in summer season because it is too hot. We must drink a lot of water to keep cool. Come and have some coconut water. Amit, thanks. How can we keep cool? Rupali, we should wear light cotton cloths. We should play indoors in the daytime. We can swimming to get relief from the heat of the sun. We should eat a lot of fruits. Amit, I can eat ripe mangoes and juicy watermelon. Wow, what fun! Rupali, yes, it is real fun. Do you know the days are long in summer? So we have more of playtime in the season. Amit, wow, great. No school, no homework. I love summer. Rupali, I like summer too. We can play badminton after the sun sets. Amit, yes, you are right. Rupali, come let's play Ludo now. Okay children, I hope you understood the lesson. Thank you. I will continue in next class.